ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸಮಯ 11 ಗಂಟೆ. ಇಷ್ಟೊತ್ತಿಗೆ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ದಿನಾಂಕ 10/2/2025 ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಶಿಕ್ಷಕ ಆಕಾಂಕ್ಷಿಗಳ ಒಂದು ಪ್ರತಿಭಟನೆ, ಶಿಕ್ಷಕರ ನೇಮಕಾತಿ ಆಗಬೇಕಂತಕ್ಕಂಥ ಒಂದು ಪ್ರತಿಭಟನೆಯನ್ನು ಸ್ಪರ್ಧಾಕಾಶಿಯವರು ಕರೆಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನು ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಇಷ್ಟ ಅಲ್ಲ. ಸೊ ಎಲ್ಲರೂ ಕೂಡ ಆ ಚಳುವಳಿಯಲ್ಲಿ ಭಾಗವಹಿಸಿರಿ, ಆ ಒಂದು ಹೋರಾಟದಲ್ಲಿ ಭಾಗವಹಿಸಿರಿ. ನಿಮ್ಮ ಏನು ಬೇಡಿಕೆಗಳು ಅದಾವೆಲ್ಲ ಅವೆಲ್ಲರೂ ಕೂಡ ಈಡೇರಬೇಕು ಅಂತಕ್ಕಂಥ ಆಶಾಭಾವನೆ ನಂದು. ಶ್ರೀ ರಾಘವೇಂದ್ರ ಸ್ವಾಮಿ ನನ್ನ ಆರಾಧ್ಯ ದೈವ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಸದಾ ಎಲ್ಲರ ಮೇಲೂ ಕೂಡ ಇರಬೇಕು, ಎಲ್ಲರ ಮೇಲೂ ಕೂಡ ಇರಲಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ನಾನು ಕೂಡ ರಾಘವೇಂದ್ರ ಸ್ವಾಮಿಯಲ್ಲಿ ಕೇಳ್ಕೊತೀನಿ ಈ ಹೋರಾಟ ಯಶಸ್ವಿಯಾಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು, ಅದ್ರ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಕೂಡ ಸಂಬಳ ಹೆಚ್ಚಾಗಲಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ರಾಘವೇಂದ್ರ ಸ್ವಾಮಿಯಲ್ಲಿ ಇಡ್ತಾ ಇದ್ದೀನಿ. ಹೆಚ್ಚಿಗೆ ಶಿಕ್ಷಕರ ನೇಮಕಾತಿ ಆಗಲಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಾನು ರಾಘವೇಂದ್ರ ಸ್ವಾಮಿಯನ್ನು ಒಂದು ನೆನೆಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ. ಸೊ ನಾಳೆ ಬೆಳಗ್ಗೆ 10:30ಕ್ಕೆ ನಾನು ಲೈವ್ ಬರ್ತಾಯಿದ್ದೀನಿ ಅಂತ ತಿಳ್ಕೊಂಡು ನಾನೇನು ದೊಡ್ಡ ಮೇಧಾವಿ ಅಲ್ಲ ಅಥವಾ ನಾನೇನು ದೊಡ್ಡ ಸಾಧಕನೂ ಅಲ್ಲ. ಬಟ್ ನಾನೇನಪ್ಪ ಅಂದ್ರೆ ಒಂದು ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಆಮೇಲೆ ಪರಭಾಷಾ ಹಾವಳಿ ತಪ್ಪಬೇಕು. ಅದ್ರ ಜೊತೆಗೆ ಪ್ರತಿನಿತ್ಯ D.Ed, B.Ed, MA ಮಾಡ್ಕೊಂಡು ಕಷ್ಟಪಟ್ಟು ಓದೋರಾಗಿರ್ಬೋದು, ಅಥವಾ ಅತಿಥಿ ಶಿಕ್ಷಕರಾಗಿ TET ಪಾಸ್ ಹಾಕ್ಕೊಂಡು ಅದೇ ಸ್ಕೂಲಿನಲ್ಲಿ ಇದ್ಕೊಂಡು CET ಕಾಯ್ತಕ್ಕಂಥವ್ರಾಗಿರ್ಬೋದು. ಒಟ್ಟಿನಲ್ಲಿ ನನ್ನ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಲಿ ಅಂತಕ್ಕಂಥ ಯೋಚನೆ ಹೊಂದಿರತಕ್ಕಂಥ ವ್ಯಕ್ತಿ ಅಷ್ಟೇ ಹೊರತಾಗಿ ಇದರಿಂದ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭನೂ ಇಲ್ಲ, ಜೊತೆಗೆ ನಷ್ಟವೂ ಇಲ್ಲ. ಯಾಕಂದರೆ ನಾನೊಬ್ಬ ಶಿಕ್ಷಕ ಆಕಾಂಕ್ಷಿ ಅಂತೂ ಅಲ್ವೇ ಅಲ್ಲ. ಸೊ ಅದಕ್ಕಾಗಿ ನಾನು ಯೂಟ್ಯೂಬ್ ಪ್ರಾರಂಭ ಮಾಡಿದ್ದನ್ನು ಯಾವುದಕ್ಕಪ್ಪ ಅಂದ್ರೆ ವಿದ್ಯಾವಂತರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು, ವಿದ್ಯಾವಂತರನ್ನ ಒಂದುಗೂಡಿಸ್ಬೇಕಂತಕ್ಕಂಥದ್ದು, ಎಲ್ಲರ ವಿಚಾರಗಳು ಒಂದೇ ಆಗಬೇಕಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ ನಾನು ಇಲ್ಲಿವರೆಗೆ ನೋಡಿದ್ದು ಈ ಖಾಸಗಿ ಉದ್ಯೋಗ, ಇವತ್ತು ಅತಿಥಿ ಶಿಕ್ಷಕರ ಹುದ್ದೆ ಅಂದರೆ ಇದು ಕೂಡ ಖಾಸಗಿ ಹುದ್ದೆನೇ. ಈ ಖಾಸಗಿ ಹುದ್ದೆಗಳು ಯಾವುದೂ ಕೂಡ ಶಾಶ್ವತ ಅಲ್ಲ, ಯಾವುದೂ ಕೂಡ ಶಾಶ್ವತ ಅಲ್ಲ. ಇವತ್ತು ಕಂಪ್ನಿಯಲ್ಲಿ ನಿಮಗೊಂದು 3 ಲಕ್ಷ ಸಂಬಳ ಅದ ಅಂದರೂ ಕೂಡ, ನೀವು ಇನ್ಫೋಸಿಸ್, ವಿಪ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಅಂದರೂ ಕೂಡ ನಿಮಗದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಹಂಗಿರಬೇಕಾದ್ರೆ ನಿಮ್ಗೆ 10,000 ರೂಪಾಯಿ ಸಂಬಳವನ್ನು ಕನ್ನಡ ಶಾಲೆಯಲ್ಲಿ ಕೊಡ್ತಾ ಇರಬೇಕಾದ್ರೆ ಅದು ಕೂಡ ಶಾಶ್ವತ ಅಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಶಾಶ್ವತ ಒಂದು ನಿಮ್ಗೆ ನೌಕರಿ ಸಿಗಲಿ, ಕಷ್ಟಪಟ್ಟು ಓದಿದ್ದೀರಿ, ತಂದೆ ತಾಯಿ ಸಾಲ ಸೂಲ ಮಾಡಿದ್ದಾರೆ, ನೀವು ಏನಪ್ಪ ಅಂದ್ರೆ ಅತಿ ಶಿಕ್ಷಕರ ಮೈ ಮೇಲೆ ಸಾಲ ಮಾಡ್ಕೊಂಡಿದ್ದೀರಿ. ಯಾಕಂದರೆ ಪ್ರತಿ ತಿಂಗಳಿಗೆ ಸಂಬಳ ಅಂತೂ ಆಗೋದಿಲ್ಲ. ಅದ್ರ ಜೊತೆಗೆ ಧಾರವಾಡ, ಹುಬ್ಬಳ್ಳಿ ಆಗಿರ್ಬೋದು, ಬೆಂಗಳೂರು, ಮೈಸೂರು, ಬಿಜಾಪುರ ಆಗಿರ್ಬೋದು, ಎಲ್ಲ ಕಡೆ ಏನಪ್ಪ ಅಂದ್ರೆ ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಓದೋದಾಗಿರ್ಬೋದು. ಅದು ಕಷ್ಟ ಹೇಳ್ತೀರ್ದದ, ಸಾವಿರಾರು ಅದಾವ, ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಇಷ್ಟೆಲ್ಲ ಇದ್ಕೊಂಡು ಓದೋದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ಉದ್ದೇಶ ಅಷ್ಟ ಅದ ಹೊರತಾಗಿ ನನಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶ ಇಲ್ಲ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ನ್ಯಾಯಯುತವಾಗಿ ಮಾತಾಡೋದಕ್ಕೆ ಹೋದಾಗ ಕೆಲವೊಂದಿಷ್ಟು ನನ್ನ ಅತಿಥಿ ಶಿಕ್ಷಕ ಬಾಂಧವರಿಗೆ ಏನಪ್ಪ ಬೇಜಾರಾಗಿರ್ತದೆ ಇಲ್ಲ ತಂದಲ್ಲ, ಬಟ್ ಅದು ಸತ್ಯನೂ ಅದ ಇಲ್ಲ ತಂದಲ್ಲ. ಬಟ್ ಅವ್ರು ಬೇದಿರ್ತಾರೆ, ಬೈಲಿ, ಏನು ಪ್ರಾಬ್ಲಮ್ ಇಲ್ಲ, ಸತ್ಯನೂ ಅದ. ಅದಕ್ಕಾಗಿ ಏನಪ್ಪ ಅಂದ್ರೆ ನಾಳೆ 10:00 ನಾನು ಲೈವ್ ಬರ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಜೊತೆ ನಂಗೆ ನೇರವಾಗಿ ಮಾತಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಗ್ತಾಯಿದೆ. ಸೊ ಅದಕ್ಕೆ ಏನಪ್ಪ ಅಂದ್ರೆ ನಾನು ನಿಮ್ಮಲ್ಲೇ ನಾನೊಬ್ಬ ಬೇರೆ ವ್ಯಕ್ತಿ ಅಲ್ಲ, ಅಥವಾ ಯಾವುದೋ ಮಂಗಳ ಗ್ರಹದಿಂದ ಬಂದಿಲ್ಲ. ಸೊ ನಾನು ಏನಪ್ಪ ಅಂದ್ರೆ ನಿಮ್ಮಲ್ಲೇ ಸೊ ನಿಮ್ಮವನು, ನಿಮ್ಮ ಸ್ನೇಹಿತ, ನಿಮ್ಮ ಹಿತೈಷಿ, ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಯ ಭಕ್ತ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಸೊ ದಯವಿಟ್ಟು ನಾಳೆ ಬೆಳಗ್ಗೆ 10:00 ಲೈವ್ ಬರ್ತಾಯಿದ್ದೀನಿ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ರಿ. ಸೊ ನಾನು ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಕೇವಲ ಹೋರಾಟ ಅಂದ್ರೆ ಹಂಗಾಗೋದಿಲ್ಲ. ಸೊ ದಯವಿಟ್ಟು ಏನಪ್ಪ ಅಂದ್ರೆ ನಾಳೆ ಬೆಳಗ್ಗೆ 10:00 ಎಲ್ಲರೂ ಕೂಡ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಬರಬೇಕು. ಬಂದು ನನ್ನ ಜೊತೆ ಸ್ವಲ್ಪ ಸಮಾಲೋಚನೆ ಮಾಡಿ. ದಯವಿಟ್ಟು ಅನವಶ್ಯಕವಾಗಿರ್ತಕ್ಕಂಥ ಮೆಸೇಜ್ಗಳನ್ನು ಮಾಡೋದಕ್ಕೆ ಹೋಗಬೇಡ್ರಿ. ದಯವಿಟ್ಟು ಯಾರೋ ಆದರೂ ಕೂಡ ಅಷ್ಟೇ ನಾನು ಕೇಳ್ಕೊಳ್ಳೋದು, ಮತ್ತೇನಿಲ್ಲ.
ಯಾಕಂದ್ರೆ ಏನಾಗ್ತದಪ್ಪ ಅಂದ್ರೆ ಒಂದೇ ಅನವಶ್ಯಕ ಮೆಸೇಜ್ ಮಾಡೋದ್ರಿಂದ ಕೂಡ ನಾವೇನೋ ಒಂದು ವಿಚಾರ ಮಾಡಿರ್ತೀವಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬ್ಯಾಡ್ ಕಮೆಂಟ್ಸ್ ಬಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತದೆ. ಸೊ ಹಂಗೆ ತಿಳ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದೇನಿಲ್ಲ. ಸೊ ದಯವಿಟ್ಟು ನೀವೇನು ಮಾಡಿರಪ್ಪ ಅಂದ್ರೆ ನಾಳೆ ಬೆಳಗ್ಗೆ 10 ಎಲ್ಲರೂ ಕೂಡ ಬರ್ರಿ ಅಂತ ಹೇಳ್ತಾ, ಸಮಯ 11:05 ಸೊ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.